ಹೋರಾಟ ಮಾಡ್ತಾ ಇರೋದು ನಾವು ನ್ಯಾಯಕ್ಕಾಗಿ ಮತ್ತು ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ಈ ಸರ್ಕಾರನ ಮುಂದುವರ್ಸೋಕ್ಕೆ. ಆ ಅರಿವನ್ನು ಮೂಡಿಸೋಕ್ಕೋಸ್ಕರನೇ ಈ ದಿನ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕಾಲ್ನಡಿಗೆ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ನೋಡಿ, ನೀವು ದಿನ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಮೈಸೂರು ಚಲೋ ಪಾದಯಾತ್ರೆಗೆ 4ನೇ ದಿವಸ ತಾವೆಲ್ಲ ಭಾಗವಹಿಸಿದ್ದೀರಾ, ಏನು ಹೇಳ್ತೀರಾ ಸರ್? ಹೋರಾಟ ಮಾಡ್ತಾ ಇರೋದು ನಾವು ನ್ಯಾಯಕ್ಕಾಗಿ. ಏನು ಕಾಂಗ್ರೆಸ್ ಸರ್ಕಾರ ಇಷ್ಟಕ್ಕೆ ಮುಂಚೆ 2018ಕ್ಕೆ ಮುಂಚೆ ಏನು ಅವ್ರ ಸರ್ಕಾರ ನಡೆಸಿದ್ರು, ಸಿದ್ದರಾಮಯ್ಯ ಹೇಳ್ಕೊತ ಇದ್ದ ನಂದು ಒಂದು ಕೂಡ ಕಪ್ಪು ಚುಕ್ಕೆ ಇಲ್ಲ ಅಂದ್ಬಿಟ್ಟು. ಇವತ್ತು ನೋಡಿದ್ರೆ ಮೈ ತುಂಬ ಚುಕ್ಕೆಗಳು ಅವ್ರಿಗೆ. ಅವ್ರು ಮಾಡಿರೋವಂಥ ಹಗರಣಗಳು ಯಾವ ರೀತಿ ಇದೆ ಅಂದರೆ, ಒಂದು SC/ST ಸಮುದಾಯದ ಹಣ ಅಂದರೆ ವಾಲ್ಮೀಕಿ ನಿಗಮದ ಹಣ ತಿಂದಿರೋದಾಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಹಲವಾರು ಇದಕ್ಕೆ ಮುಂಚೆ ಅವರ ಫ್ರೀ ಸ್ಕೀಮ್ಸ್ಗೋಸ್ಕರ SC/ST ಹಣವನ್ನು ದುರ್ಬಳಕೆ ಮಾಡಿ ಇರ್ಬೋದು. ಈ ರೀತಿಯಾದಂಥ ಹಲವಾರು ಸ್ಕ್ಯಾಮ್ಗಳನ್ನ ಮಾಡ್ತಾನೇ ಇದ್ದಾರೆ. ಸೊ ಈ ಸ್ಕ್ಯಾಮ್ಗಳನ್ನ ತಡಿಬೇಕು ಅಂದರೆ ಇದನ್ನ CBI ತನಿಖೆಗೆ ಕೊಡಬೇಕು. ಅದು ಬಿಟ್ಟು ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಮತ್ತು ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ಈ ಸರ್ಕಾರನ ಮುಂದುವರ್ಸೋಕ್ಕೆ. ಬಿಜೆಪಿ ಮತ್ತು JDS ಸರ್ಕಾರದಲ್ಲಿ ಭಾಳಷ್ಟು ಹಗರಣಗಳು ಆಗಿದೆ ಅಂದ್ಬಿಟ್ಟು ಅದನ್ನೆಲ್ಲ ಬಯಲು ತೆಗಿತೀವಿ ಅಂತ DK ಶಿವಕುಮಾರ್ ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹ್ಞೂ ಸರ್, ತೆಗಿಬೇಕಾಗಿತ್ತು. ಸರ್ಕಾರದಲ್ಲಿರೋವಾಗ RTI ಹಾಕ್ಕೊಬೇಕಾಗಿತ್ತು, ತೆಗಿಬೇಕಾಗಿತ್ತು. ಇವಾಗೂ ತೆಗೀಲಿ, ಇದ್ರೆ ತೆಗೀಲಿ. ಆಗಲೇ ಆರೋಪ ಮಾಡಿದ್ರು 40% ಅಂದ್ಬಿಟ್ಟು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಅವ್ರು ಇವಾಗ ಮಾಡ್ತಾ ಇರೋದು 60%. ಸುಮ್ಮನೆ 40% ಅಂತ ಹೇಳ್ಬಿಟ್ಟು KB ಮೇಲೆ ಹೂವಿಟ್ರು ಜನರಿಗೆಲ್ಲ. ಅವರು ಇವಾಗ ಮಾಡ್ತಾ ಇರೋದು 60%. ನೋಡಿ ಎಷ್ಟು ಕಾಂಟ್ರಾಕ್ಟ್ಗಳು, ಎಷ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ಗಳು, ಎಷ್ಟು ಜನ ನೇಣು ಹಾಕ್ಕೊಂಡು ಸಾಯ್ತಾ ಇದ್ದಾರೆ. ಈ ರೀತಿ ಅಂತ ಹಲವಾರು ಕೆಲಸಗಳಾಗ್ತಾ ಇದ್ದಾವೆ. ಅದನ್ನೆಲ್ಲ ತಡಿಬೇಕು ಅಂದರೆ ಈ ಸರ್ಕಾರನ ಕಿತ್ತೊಗಿಬೇಕು. ಇದಕ್ಕೆಲ್ಲ ಜನ ಬೆಂಬಲ ಇದೆ. ಆ ಅರಿವನ್ನು ಮೂಡಿಸೋಕ್ಕೋಸ್ಕರನೇ ಈ ದಿನ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕಾಲ್ನಡಿಗೆ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಈ ಪಾದಯಾತ್ರೆ ಯಶಸ್ವಿ ಆಗುತ್ತೆ 100%. ಯಾಕಂದರೆ ನೋಡಿ, ನೀವು ದಿನ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಏನು ಇವತ್ತು ಸುಮಾರು 10,000ಕ್ಕಿಂತ ಜಾಸ್ತಿ ಜನ ಸೇರಿದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ನಾವು ನಡೀತಾನೆ ಇರುತ್ತೆ. ಜನರಿಗೆ ಒಂದು ಅವೇರ್ನೆಸ್ ಅನ್ನೋದು ಬರೋವಂಥ ಕೆಲಸ ನಾವು ಮಾಡಿಸ್ತೀವಿ. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಂದಾದಾರರಾಗಿ.